ನಮಸ್ಕಾರ, ನಾನು ನಿಮ್ಮ ಚಿಂತು ಸುಳ್ಯ. ಇದು ನನ್ನ ಹೊಸ ಚಾನೆಲ್. ನನ್ನ ಹಳೆ ಚಾನೆಲ್ ಅಲ್ಲಿ ನಮ್ಮ ವಿಡಿಯೋಸ್ ಮತ್ತೆ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹಾಗಾದ ಕಾರಣ ನಾನೊಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡಿದ್ದೇನೆ. ಅಂದ್ರೆ ಆ ಚಾನೆಲ್ ಅಲ್ಲಿ ಕೇಸ್ ಸ್ಟಡಿಯ ಬಗ್ಗೆ, ಅಂದ್ರೆ ದೊಡ್ಡ ಮಟ್ಟದ ಕೇಸ್ ಅಲ್ಲ, ಸಾಮಾನ್ಯವಾಗಿ ಲೋಕಲ್ ನಡೀತಿರುವ ಕೇಸಿನ ಬಗ್ಗೆ ಆದಷ್ಟು ಸರ್ಚ್ ಮಾಡಿ ಹುಡುಕಿ 90% ನಿಜಾಂಶವನ್ನು ನಾನು ನನ್ನ ಹೊಸ ಚಾನೆಲ್ ಅಲ್ಲಿ ನಾನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದು ನನ್ನ ಹೊಸ ಚಾನೆಲಿನ ಮೊದಲನೇ ವಿಡಿಯೋ. ನನ್ನ ಈ ಮೊದಲನೇ ವಿಡಿಯೋದಲ್ಲಿ ಒಬ್ಬರು ವ್ಯಕ್ತಿಯ ಬಗ್ಗೆ ಪರಿಚಯಿಸಲು ಇಷ್ಟಪಡ್ತೇನೆ. ಇವರು ಸುಮಾರು 1996 ನವೆಂಬರ್ 15 ಆದಿತ್ಯವಾರದಂದು ಮುಂಬೈಯಲ್ಲಿ ಜನಿಸಿದ್ರು. ನಾನು ಈಗ ಒಂದು ಫೋಟೋ ಹಾಕ್ತೇನೆ. ಆ ಫೋಟೋವನ್ನು ನೋಡಿದ ಕೂಡಲೇ ಇವರು ಯಾರಂತ ನಿಮಗೆ ಗೊತ್ತಾಗ್ಬೋದು. ಇವರು ಕಾಮಿಡಿ ಕಿಲಾಡಿಯ ಹಾಸ್ಯ ನಟ ರಾಕೇಶ್ ಪೂಜಾರಿ ಅವರು. ಇವರ ತಂದೆಯ ಹೆಸರು ದಿನಕರ ಪೂಜಾರಿ ಹಾಗೂ ಅವರ ತಾಯಿ ಹೆಸರು ಶಾಂಬಾಯಿ ಪೂಜಾರಿ. ಇವರ ಮೊದಲನೆಯ ಮಗನೇ ರಾಕೇಶ್ ಪೂಜಾರಿ. ನಾನೀಗ ಫಸ್ಟಿಗೆ ಹೇಳಿದ್ದೆ ಇವರು ಹುಟ್ಟಿದ್ದು ಮುಂಬೈಯಲ್ಲಿ ಅಂತ. ಆದ್ರೆ ಅವರು ಹುಟ್ಟೂರು ಮುಂಬೈ ಅಲ್ಲ, ಅವರ ತಂದೆಗೆ ಜಾಬ್ ಇದ್ದ ಕಾರಣ ಅವರು ಮುಂಬೈಯಲ್ಲಿ ಜನಿಸಿದ್ರು. ಆದ್ರೆ ಅವರ ಊರು ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ರಾಕೇಶ್ ಪೂಜಾರಿ ಅವರಿಗೆ ಒಬ್ರು ತಂಗಿ ಕೂಡ ಇದ್ದಾರೆ, ಆದ್ರೆ ಅವರ ಹೆಸರು ಗೊತ್ತಿಲ್ಲ. ನಾವು ಸುಮಾರು ಹುಡುಕಿ ನೋಡಿದ್ರು ಕೂಡ ಹೆಸರು ನಮಗೆ ಸರಿಯಾಗಿ ಸಿಗ್ಲಿಲ್ಲ. ಅವರ ತಂದೆಯವರು ಜಾಬ್ ನಿಮಿತ್ತ ಫಾರಿನ್ಗೆ ಹೋದ್ರು. ಅದಾದ ನಂತರ ರಾಕೇಶ್ ಪೂಜಾರಿ ಅವರು ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆಗೆ ಬಂದ್ರು. ಅವರ ವಿದ್ಯಾಭ್ಯಾಸವನ್ನು ಕಾರ್ಕಳದಲ್ಲೇ ಮುಂದುವರಿಸಿದ್ರು. 10th ಆದ ನಂತರ ಅವರು PUC ಅನ್ನು ಯಾವ್ದೊಂದು ಮಿಲಗ್ರಿಸ್ ಕಾಲೇಜಲ್ಲಿ ಮುಂದುವರಿಸಿದ್ರು. ನಮಗೆ ಸರಿಯಾಗಿ ಮಾಹಿತಿ ಸಿಗ್ಲಿಲ್ಲ ಅವರು ವಿದ್ಯಾಭ್ಯಾಸವನ್ನು ಎಲ್ಲಿ ಮುಗಿಸಿದ್ರು ಅಂತ. ನಮಗೆ ಮಾಹಿತಿ ಸಿಗ್ಲಿಲ್ಲ. PU ಆದ ನಂತರ ಅವರು 3 ವರ್ಷ ಅನಿಮೇಷನ್ ಕೋರ್ಸ್ ಮಾಡಿದ್ರು. ಅವರು ಕಲಿಯೋದ್ರಲ್ಲಿ ಹಿಂದಿದ್ದ ಕಾರಣ ಅವರಿಗೆ ಅನಿಮೇಷನ್ ಕೋರ್ಸ್ ಕೂಡ ತಲೆಗೆ ಹತ್ತಲಿಲ್ಲಂತೆ. ಹಾಗಾದ ಕಾರಣ ಅವರು ಪುನಃ ಡಿಗ್ರಿ ಮಾಡಿದ್ರು. ಇದಿಷ್ಟು ನಮಗೆ ಸಿಕ್ಕಿದ ರಾಕೇಶ್ ಪೂಜಾರಿ ಅವರ ವಿದ್ಯಾಭ್ಯಾಸದ ಮಾಹಿತಿ. ಡಿಗ್ರಿ ಕಂಪ್ಲೀಟ್ ಆದ ಮೇಲೆ ಇವರು 1-2 ವರ್ಷ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿದ್ರು. ಅದಾದ ನಂತರ ಅವರು ಚೈತನ್ಯ ನಾಟಕ ಕಲಾ ತಂಡಕ್ಕೆ ಸೇರಿದ್ರು. 2014ರಲ್ಲಿ ಕಡ್ಲೆ ಬಜ್ಜಿಲ್ ಎಂಬ ತುಳು ರಿಯಾಲಿಟಿ ಶೋ ಅಲ್ಲಿ ಇವರು ಪಾತ್ರ ವಹಿಸಿದ್ರು. ಆ ರಿಯಾಲಿಟಿ ಶೋ ಅಲ್ಲಿ ಕೆಲವು ವರ್ಷ ಕಾಣಿಸ್ಕೊಂಡ್ರು. ಅದಾದ ಮೇಲೆ 2018ರಲ್ಲಿ ಕಾಮಿಡಿ ಕಿಲಾಡಿ ಸೀಸನ್ 2 ಎಂಬ ರಿಯಾಲಿಟಿ ಶೋಗೆ ಹೋಗಿ ಆಡಿಷನ್ ಕೊಟ್ರು. ಆಡಿಷನ್ ಕೊಟ್ಟ ಮೇಲೆ 1-2 ರೌಂಡ್ಗಳಲ್ಲಿ ಪಾಸ್ ಆದ್ರು. ಅದಾದ ಮೇಲೆ ಅವರನ್ನು ರಿಜೆಕ್ಟ್ ಮಾಡಿದ್ರು. ಅದಾದ ಮೇಲೆ ಅವರಿಗೆ ಚಾನ್ಸ್ ಸಿಕ್ಕಿದ್ದು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಅಲ್ಲಿ. ಅವರು ಚಾಂಪಿಯನ್ಶಿಪ್ ಅಲ್ಲಿ ರನ್ನರ್ ಅಪ್ ಆದ್ರು. ರನ್ನರ್ ಅಪ್ ಆದ ಮೇಲೆ ಕೆಲವು ದಿನಗಳ ನಂತರ ಅವರು ಬೆಂಗಳೂರಲ್ಲಿ ಇದ್ರು. ಬೆಂಗಳೂರಿಂದ ಉಜಿರೆಗೆ ಬರುವಾಗ, ಆಗ ಕೊರೋನಾ ಟೈಮ್, ಉಜಿರೆಗೆ ಬರುವಾಗ ಅವರ ತಂದೆಗೆ BP ಹಾಗೂ ಶುಗರ್ ಇನ್ಕ್ರೀಸ್ ಆಯಿತು. ಅದು ಯಾವಾಗಂತ ಹೇಳಿದ್ರೆ ಏಪ್ರಿಲ್ 28 ಬೆಳಿಗ್ಗೆ 10:30ರಿಂದ 11 ಗಂಟೆ ಒಳಗೆ ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗನೇ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡ್ರು. ತಂದೆ ತೀರಿಕೊಂಡ ನಂತರ ಮನೆಯ ಜವಾಬ್ದಾರಿ ರಾಕೇಶ್ ಪೂಜಾರಿ ಅವರ ತಲೆಗೆ ಬಂತು. ಅದಾದ ನಂತರ 2020ರಲ್ಲಿ ಕಾಮಿಡಿ ಕಿಲಾಡಿ ಸೀಸನ್ 3ರ ವಿಜೇತರಾದ ಮೇಲೆ ಅವರು ಹಲವಾರು ಮೂವಿಗಳಲ್ಲಿ ಪಾತ್ರ ವಹಿಸಿದ್ರು. ಅದರಲ್ಲೂ ನಮ್ಮ ಕಿಚ್ಚ ಸುದೀಪ್ ಅವರ ಪೈಲ್ವಾನ್ ಸಿನಿಮಾದಲ್ಲಿ ಹಾಸ್ಯಭರಿತ ಪಾತ್ರವನ್ನು ವಹಿಸಿದ್ರು. ಅದಾದ ನಂತರ ಇದು ಎಂತ ಲೋಕವಯ್ಯ ಎಂಬ ಕನ್ನಡ ಸಿನಿಮಾದಲ್ಲಿ ಹಾಸ್ಯಭರಿತ ಪಾತ್ರವನ್ನು ಮಾಡಿದ್ರು. ಪೆಟ್ಟಗಮ್ಮಿ ಎಂಬ ತುಳು ಮೂವಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ಮಾಡಿದ್ರು. ಹಾಗೂ ಅಮ್ಮೇರ್ ಪೊಲೀಸ್ ಅದರಲ್ಲೂ ಹಾಸ್ಯಭರಿತ ಪಾತ್ರವನ್ನು ಮಾಡಿದ್ರು. ಪಮ್ಮನೆ ದಿ ಗ್ರೇಟ್ ಪ್ರಮುಖ ಪಾತ್ರವನ್ನು ಮಾಡಿದ್ರು. ಮತ್ತೆ ಉಮಿಲ್ ಎಂಬ ತುಳು ಮೂವಿಯಲ್ಲಿ ಹಾಸ್ಯಭರಿತ ಪಾತ್ರವನ್ನು ಮಾಡಿದ್ರು. ಸಿನಿಮಾನೂ ಅಲ್ಲದೆ ಒಂದು ಸೀರಿಯಲ್ ಅಲ್ಲೂ ಪಾತ್ರ ವಹಿಸಿದ್ರು. ಅದುವೇ ಹಿಟ್ಲರ್ ಕಲ್ಯಾಣ ಎಂಬ ಸೀರಿಯಲ್ ಅಲ್ಲಿ ದಿಲೀಪ್ ರಾಜ್ ಅವರ PA ಕ್ಯಾರೆಕ್ಟರ್ ಅನ್ನು ಮಾಡಿದ್ರು. ಇದಿಷ್ಟು ನಾನು ತಿಳ್ಕೊಂಡ ನಮ್ಮ ಪ್ರೀತಿಯ ರಾಕೇಶ್ ಪೂಜಾರಿ ಅವರ ಜೀವನ ಚರಿತ್ರೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ನಮ್ಮ ಪ್ರೀತಿಯ ರಾಕೇಶ್ ಪೂಜಾರಿ ಅವರು ಇದೇ ತಿಂಗಳು ಮೇ 12ರಂದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ. ಮೇ 11 ನೈಟ್ ಅವರ ಫ್ರೆಂಡಿನ ಮೆಹಂದಿ ಕಾರ್ಯಕ್ರಮದಲ್ಲಿ DJ ಹಾಕಿ ಡ್ಯಾನ್ಸ್ ಮಾಡ್ತಾ ಇರುವಾಗ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು. ಅದಾದ ನಂತರ ಅವರನ್ನು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗನೇ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು. ಇದು ನಮ್ಮೆಲ್ಲರಿಗೂ ನೋವಿನ ಸಂಗತಿ. ಇನ್ನೊಮ್ಮೆ ಹಾಸ್ಯ ನಟನಾಗಿ ಹುಟ್ಟಿ ಬನ್ನಿ ರಾಕೇಶ್ ಸರ್. ಇದು ನನ್ನ ಮೊದಲನೇ ವಿಡಿಯೋ. ಇದೇ ತರ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನು ನಾನು ಆದಷ್ಟು ಸರ್ಚ್ ಮಾಡಿ ನಿಮಗೆ ಗೊತ್ತಿಲ್ಲದ ವಿಷಯಗಳು ಅಂದ್ರೆ ಕೆಲವೊಂದೊಂದು ವಿಷಯಗಳು ಗೊತ್ತಿಲ್ಲದನ್ನು ನಾನು ಸರ್ಚ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತೋರಿಸಿಕೊಡಲು ಇಷ್ಟಪಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಉಂಟು ಚಿಂತು ಸುಳ್ಯ ಕೇಸ್ ಸ್ಟಡಿ ಅಂತ.
ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ, ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್.